ಮತ್ತೆ ಎರಡನೇದು ಏನಂತಂದ್ರೆ ಜಂಗಮ ದಾಸೋಹ ನೋಡಯ್ಯ. ನಾವು ಇಲ್ಲಿವರೆಗೆ ಕೇವಲ ಭಕ್ತನಾಗಿರ್ತಕ್ಕಂಥವು ಜಂಗಮ ದಾಸೋಹ ಮಾಡ್ಬೇಕಂತ ಕೇಳೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಸಿದ್ದರಾಮೇಶ್ವರರು, ಶರಣನ ಸಂಭ್ರಮ ಏನಂತಂದ್ರಿ ಜಂಗಮ ದಾಸೋಹ ಅಂತ ತಿಳ್ಕೊಂಡಂತಾರ ನೋಡ್ರಿ. ಅದಕ್ಕೆ ಶರಣನ ಸಂಭ್ರಮದಿಂದ ಯಾವಾಗ ಇರ್ತಾನಪ್ಪ ಅಂತಂದ್ರೆ ಅವ ಜಂಗಮ ದಾಸೋಹ ಮಾಡಿದ ಅವನಿಗೆ ಸಂತೃಪ್ತಿ ಆಕೈತಿ. ನೀವು ನೋಡ್ರಿ ರೊಕ್ಕ ಕೊಡ್ರಿ ಏನಾಗ ಕೊಡ್ರಿ ಆದ್ರೆ ತೃಪ್ತಿ ಆಗೋಲ್ಲ. ಅದಾಗ ನೀವು ಶಿಷ್ಟ ಪ್ರಸಾದ ಮಾಡಿಸ್ರಿ ಆನಂದ ಆತ. ಎಷ್ಟು ಆನಂದ ಇತ್ತು. ಇವತ್ತು ಹುಗ್ಗಿ ಮಾಡಿದ್ರಲ್ಲ ಎಷ್ಟು ಚಲೋ ಆಯ್ತು. ಇವತ್ತು ಹುಗ್ಗಿ ಭಾರಿ ಹುಗ್ಗಿ ಆತ್ ಬಿಡು, ಭಾರಿ ಪ್ರಸಾದ ಆತ ಅಂತಾರೆ. ಅದಕ್ಕೆ ರೊಕ್ಕ ಕೊಟ್ರಿ ಏನಂತಾರೆ ಯಾರಾದ್ರೂ, ಇನ್ನೂ ಸ್ವಲ್ಪ ಕೊಡಬೇಕಿತ್ತು, ಕಡಿಮೆ ಇತ್ತು, ಅದಕ್ಕೆ ಕಡಿಮೆ ಇತ್ತು, ಇದಕ್ಕೆ ಸ್ವಲ್ಪ ಕಡಿಮೆ ಆತ ಅಂತಾರೆ. ಅದ್ರ ಪ್ರಸಾದಕ್ಕೆ ಸಾಕು ಮರ ಇಟ ಸಾಕು ಬಿಡ ಅಂತಾರೆ. ಅದಕ್ಕೆ ಶರಣರೆಲ್ಲ ಏನು ಮಾಡಿದ್ರು ಅಂತಂದ್ರೆ ಲಿಂಗ ಪೂಜೆ ಮಾಡಿದ್ರು. ಎರಡನೇದ್ದು ಜಂಗಮ ದಾಸ ಕಡ್ಡಾಯ ಇತ್ತು, ಪ್ರತಿಯೊಬ್ರು ಕಡ್ಡಾಯ ಮಾಡ್ತಿದ್ರು. ಮತ್ತು ಮೂರನೇದ್ದು ಏನು ಹೇಳ್ತಾರೆ ಶರಣನ ಸಂಭ್ರಮ ಅನುಭವ ಗೈಯುವುದು ಅಂತಾರೆ ನೋಡ್ರಿ. ಈಗೆಲ್ಲ ನಿತ್ಯ ಅನುಭವ. ಅದಕ್ಕೆ ನಾವು ಕೆಲವು ಜನ ದಾಸೋಹ ಮಾಡ್ತಾರೆ, ಲಿಂಗ ಪೂಜೆ ಮಾಡ್ಲಾರ್ದ್ರು ದಾಸೋಹ ಮಾಡ್ತಾರೆ. ಆದ್ರೆ ಕೆಲವು ಜನ ಅನುಭವನ ಕೇಳೋದಿಲ್ಲ. ಯಾಕಂದ್ರೆ ನನ್ನ ಕಾಯಕೈತಿ, ಕಾಯಕ ತಪ್ಪೈತಿ ಅಂತಾರೆ. ಅದಕ್ಕೆ ಶರಣರು ಏನು ಮಾಡ್ತಿದ್ರು ಅಂತಂದ್ರೆ ಕಡ್ಡಾಯವಾಗಿ ಅನುಭವ ಒಂದು ದಿನ ಅನುಭವ ಕೇಳಲೇಬೇಕು. ಹೆಂಗೆ ನಾವು 3 ಹೊತ್ತು ಪ್ರಸಾದ ಮಾಡ್ತೀವಿ, ಆದ್ರೆ ಒಂದು ದಿನ ಅನುಭವ ತಪ್ತಿದ್ದಿಲ್ಲ. ಅನುಭವ ಲಿಂಗ ಪೂಜೆ ಆಗ್ತಿತ್ತು, ದಾಸೋಹ ನಡೀತಿತ್ತು. ಮೂರನೇದ್ದು ಏನ್ರಿ ಕಡ್ಡಾಯವಾಗಿ ಅನುಭವ ಮಾಡ್ತಿದ್ರು. 4ನೇದು ಕಾಯಕ, ಫಸ್ಟ್ ಕಾಯಕ. ಅದಕ್ಕಾಗಿ ಇವು 4ನ್ನು ಶರಣರು ಏನು ಮಾಡ್ತಿದ್ರು ಅಂತಂದ್ರೆ ತಮ್ಮ ಜೀವನದ ಉಸಿರನ್ನಾಗಿ ಮಾಡಿಕೊಂಡ್ರು ಅವರು. ಅದಕ್ಕಾಗಿ ಅವರು ಹೆಸರು ಹೇಳ್ತೀವಿ ನಾವೆಲ್ಲ. ಅದಕ್ಕೆ ವಚನ ಹಾಡು ಯಾವ್ದೊಂದು ಹಾಡು ಹಾಡ್ತಾರಲ್ಲ, ಉಸಿರು